ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನಾನು ಟೊಮೆಟೊ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟಿರೋ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೇ ಹಾಕೋಬೋದು. ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಇಡ್ತೀನಿ, ಉಪ್ಪು ಹಾಕ್ಬಿಟ್ಟು. ನಾನು ಯಾವಾಗಲೂ ಹಿಂಗೆ ಮಾಡೋದು, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ. ನೀವು ಡೈರೆಕ್ಟಾಗಿ ಬಾತ್ಗೂ ಹಾಕ್ಕೋಬೋದು. ಅಕ್ಕಿನೂ ಹಾಗೆ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೆಯುತ್ತೆ ಅಂತ ಅಕ್ಕಿನೂ ನೀರು ಹಾಕ್ಬಿಟ್ಟು ತೊಳ್ಕೊಂಡು ನೆನೆಯೋಕೆ ಇಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಾಫ್ಟಾಗಿ ಬರುತ್ತೆ ಅಕ್ಕಿ ನೆನೆದ್ರೆ. ಮತ್ತು ನಾನಿಲ್ಲಿ ಎಲ್ಲದಕ್ಕೂ ಮಸಾಲಾಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ದೊಡ್ಡದಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೈಗೆ ಬೇಕಾಗುತ್ತೆ ಅಂತ. ಒಂದು ದೊಡ್ಡದಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಮತ್ತು ತೊಳೆದಿರೋ ಕೊತ್ತಂಬರಿ, ಮತ್ತು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಬೇಕಾದರೆ ನೀವು ಒಂದು 20 ಮಿನಿಟ್ಸ್ ಮುಂಚೆನೇ ಅಕ್ಕಿ ನೆನೆಸಿಟ್ಟು ಮಾಡಿ ನೋಡಿ. ಹಾಗಂತ ಫುಲ್ಲು ಮೆತ್ತಗಾಗಿಬಿಡುತ್ತೆ ರೈಸ್ ಅಂತಲೂ ಇಲ್ಲ. ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಅಕ್ಕಿ. ಮಸಾಲ ರುಬ್ಬೋವಾಗ ಏಲಕ್ಕಿ, ಲವಂಗ, ಚಕ್ಕೆನ ಕೆಲವರು ರುಬ್ಬೋವಾಗಲೇ ಹಾಕ್ಕೊಂಡ್ಬಿಡ್ತಾರೆ. ನಂಗೆ ಆ ಥರ ಇಷ್ಟ ಆಗೋಲ್ಲ. ನಾನು ಫ್ರೈ ಮಾಡೋವಾಗ ಹಾಕ್ಕೋತೀನಿ. ತುಂಬ ಮಸಾಲೆ ಅನಿಸುತ್ತೆ ನನಗೆ ರುಬ್ಬೋವಾಗ ಹಾಕ್ಕೊಂಡ್ರೆ. ಇವಾಗ ನೋಡಿ, ನಾನು ಕುಕ್ಕರ್ ತೊಗೋತಾ ಇದ್ದೀನಿ. ಬೇಕಾಗಿರೋಷ್ಟು ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ತೊಗೋತಾ ಇದ್ದೀನಿ. ಮಾಮೂಲಿಯಾಗಿ ಹಾಕ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಈ ಬಾತು, ಪಲಾವು ಈ ಥರ ಎಲ್ಲ ಮಾಡೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ರೈಸು. ನೋಡಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತೊಗೋತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೋಬೇಕು. ನಾನು ಖಾಲಿಯಾಗಿದೆ, ಸೊ ನಾನು ಹಾಕ್ತಾಯಿಲ್ಲ ಇಲ್ಲಿ. ಸಾಸಿವೆ, ಜೀರಿಗೆ, ಕರಿಬೇವು, ಮತ್ತು ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಫುಲ್ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಹಾಕ್ಕೋಬೇಕು. ಇದು ಅಷ್ಟೇ, ನೀಟಾಗಿ ಬೇಯಬೇಕು. ಮಸಾಲ ವಾಸನೆ ಫುಲ್ ಹೋಗಿ ಎಣ್ಣೆ ಬಿಟ್ಕೋಬೇಕು. ನೋಡಿ, ಮೀಡಿಯಮ್ ಸೈಜ್ದು 3 ಟೊಮೆಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ಸ್ವೀಟ್ ಟೊಮೆಟೊ ಬರುತ್ತೆ, ಅದನ್ನು ತೊಗೋಬೋದು ನೀವು. ಇದು ಹುಳಿ ಟೊಮೆಟೊ ಆಗಿರುತ್ತೆ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸಾಫ್ಟ್ ಆಗಬೇಕು, ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ. ನೋಡಿ, ಇವಾಗ ಸಾಫ್ಟ್ ಆಗಿದೆ. ಅದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ, ಅದನ್ನು ಹಾಕೋತಾ ಇದ್ದೀನಿ. ಬೇಯಿಸಿಟ್ಕೊಳ್ಳೋಕ್ಕೆ ಕಾರಣ ಇಷ್ಟೇ, ಬಾತಲ್ಲಿ ಸಾಫ್ಟಾಗಿ ಸಿಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮತ್ತು ಅಚ್ಕಾರದ ಪುಡಿ, ಒಣ ಖಾರದ ಪುಡಿ ಇರುತ್ತಲ್ಲ, ಅದು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು. ರುಬ್ಬೋವಾಗ ಒಂದು ಹಸಿಮೆಣ್ಸಿನ್ಕಾಯಿ ಅಂತೂ ಹಾಕಿರ್ತೀವಿ. ಇವಾಗ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ, 1 ಕಪ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನೀರು ಹಾಕಿದ್ಮೇಲೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೋತೀನಿ ನಾನು. ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ. ಸಿಹಿ ಟೊಮೆಟೊ ತೊಗೊಂಡ್ರೆ ಸಕ್ಕರೆ ಏನು ಹಾಕೋದು ಬೇಕಾಗಲ್ಲ. ತೊಳೆದಿರೋ ಅಂಥ, ನೆನೆಸಿಟ್ಟಿರೋ ಅಂಥ ಅಕ್ಕಿನೂ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಮೇಲೆ ಹಾಕ್ಕೋಬೇಕು. ನೋಡಿ, ಇವಾಗ ಒಂದು ಸರಿ ಟೇಸ್ಟ್ ಮಾಡಿ ನೋಡಿಬಿಡಿ, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಉಪ್ಪು, ಖಾರ 2 ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕಡಿಮೆ ಇದ್ದರೂ ಹಾಕ್ಕೋಬೋದಲ್ವ ಇವಾಗಲೇ. ಅದಕ್ಕೆ ನೋಡಿ, ಸ್ವಲ್ಪ ಕುದಿ ಬರೋವರೆಗೂ, ಬಾಯ್ಲ್ ಆಗೋವರೆಗೂ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಬರೋವರೆಗೂ ಇಟ್ಬಿಡ್ತೀನಿ ನಾನು. ನೋಡಿ, ಇವಾಗ ಒಂದು 2 ವಿಷಲ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾತ್ ಅಂತ. ಸಾಫ್ಟಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಾಗಿದೆ. ಗೊತ್ತಾಗ್ಬಿಡುತ್ತೆ ನೋಡಿದಾಗ್ಲೇ, ನೀರು ಬಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸರಿ ಅಕ್ಕಿ ನೆನೆಸಿಟ್ಟು ಮಾಡಿ ನೋಡಿ, ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಟೊಮೆಟೊ ಬಾತ್. ಮತ್ತು ಕ್ವಿಕ್ಕಾಗಿ ಬೇಗನೂ ಆಗುತ್ತೆ. ವೆಜಿಟೇಬಲ್ಸ್ ಇಲ್ಲ ಅಂದಾಗ, ಮತ್ತು ವೆಜಿಟೇಬಲ್ಸ್ ಬಾತ್ ತಿಂದು ಬೇಜಾರಾದಾಗ ಈ ಥರ ಟೊಮೆಟೊ ಬಾತ್ ಮಾಡ್ಕೋಬೋದು. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ, ನಿಮಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.